ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ತುಂಬ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹುಷಾರೇ ಇರಲಿಲ್ಲ ಫ್ರೆಂಡ್ಸ್. ಅಂದರೆ ತಲೆ ಕಣ್ಣು ನೋವು ಬಂದ್ಬಿಟ್ಟು ತಲೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಅದರಿಂದ ಬೆಳಗ್ಗೆ ಎದ್ದೇಳು, ನಾಷ್ಟ ಮಾಡು, ಮಲ್ಕೋ, ಮತ್ತು ಅದೇ ಆಗೋಗಿತ್ತು ರೂಟೀನ್ ಅಂತ ತಲೆ ನೋವಿಗೆ. ಈ ಕಡೆ ನಿದ್ದೆ ಮಾಡೋಣ ಅಂದರೆ ನನ್ನ ಪಾಪುನೂ ನಿದ್ದೆ ಮಾಡಿಸ್ಕೊಡಲ್ಲ, ಸುಮ್ಮನೆ ಹಿಂಗೆ ಓಡಾಡೋದು ಹೋಗಿ ನಿದ್ದೆ ಮಾಡೋ ಥರ. ಆ ಥರ ಆಗಿತ್ತು. ಅವಳಿಗೆ ಟಿ ಪಿ ಕೊಟ್ಬಿಟ್ಟು ಈ ಥರ ಓಡಾಡ್ತಾ ಇದ್ದೆ. ಇನ್ನು ವೀಡಿಯೋನೇನು ಮಾಡ್ಕೊಳಕ್ಕಾಗಿಲ್ಲ ಈ ಹೆಡ್ಡೇಕಿಂದ. ಇವಾಗೆಲ್ಲ ಚೆನ್ನಾಗಿರ್ತೀನ, ಮಧ್ಯಾಹ್ನ ಶುರು ಆಯಿತು ಅಂದರೆ ಹೆಂಗಾಗುತ್ತೆ ಅಂದರೆ ಈ ಕಣ್ಣು ನೋವಿಗೆ ಈ ತಲೆ ಕಿವಿ ಎಲ್ಲ ನೋವು ಬರ್ತಾಯಿದೆ. ಇವಾಗ ಸ್ವಲ್ಪ ಟ್ಯಾಬ್ಲೆಟು ಮತ್ತು ಡ್ರಾಪ್ಸ್ನ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಇವಾಗ 2 ಡೇಸ್ಗೆ ಒಂದ್ಸತಿ ಬರೋ ಥರ ಆಗಿದೆ. ಕಂಟಿನ್ಯೂಸ್ ಹೆಡ್ಡೇಕಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇವತ್ತು ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಏನಾಗಿತ್ತು ಅಂದರೆ ಮೆಸೇಜ್ ಬಂದಿತ್ತು, ವ್ಯಾಕ್ಸಿನ್ ಇದೆ ಅಂತ ಅಂದ್ಬಿಟ್ಟು. ನಾನು 1.5 ಮಂತ್ದು 1.5 ಇಯರ್ದು ಹಾಕ್ಸಿದ್ದೀನಲ್ಲ, ಮತ್ತು ಎಂಥದ್ದು ಇರಬೇಕೇನೋ ಅಂದ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ವ್ಯಾಕ್ಸಿನೂ ಇಲ್ಲ, ಎಂಥದ್ದು ಇಲ್ಲ, ಬರೀ ಡ್ರಾಪ್ಸ್ ಏನೋ ಅಂತೆ 6 ಮಂತ್ಸ್ಗೆ ಒಂದ್ಸತಿ ಹಾಕ್ಸೋದು. ಆದರೂ ಮೆಸೇಜ್ ಬಂದಿದೆ. ನಾನು ಅಯ್ಯೋ ದೇವಾ ಅಂದ್ಕೊಂಡು ಇಲ್ಲಿಂದ ನಡ್ಕೊಂಬಂದಿದ್ದು ಸಾಕಾಗೋಯ್ತು. ನನ್ನ ಮಗಳಂತೂ ನಡೆಯೋದೇ ಇಲ್ಲ, ಅವಳನ್ನ ನಡ್ಕೊಂಡೋಗಿ ನಡ್ಕೊಂಬಂದೆ. ಇನ್ನು ಸಂತೋರು ರಜೆ ಹಾಕ್ತೀನಿ ಅಂತ ಅಂದಿದ್ರು, ಹಾಕೋಕ್ಕಾಗಿಲ್ಲ, ಕೆಲಸ ಇದೆ ಅಂತ ಹೋದರು. ಸರಿ ಅಂದ್ಬಿಟ್ಟು ಹೆಂಗೂ ಹತ್ತಿರ ಅಲ್ವಾ, ನಾನೇ ಹೋಗಿ ಬರೋಣ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಮನೆಗೆ 1 ಕಿಲೋಮೀಟರ್ ಅಷ್ಟಿದೆ ದೂರ, ಅಷ್ಟೇ 1 ಕಿಲೋಮೀಟರ್ ಡಿಸ್ಟೆನ್ಸು. ನಡ್ಕೊಂಬಂದೆ. ನನಗೇನು ಟೈರ್ಡ್ ಆಗಲ್ಲ ನಡ್ಕೊಂಡೋಗಿ ಬಂದರೆ. ಇವಳನ್ನ ಎತ್ಕೊಂಡು ಕೈ ನೋವು ಬಂದ್ಬಿಡುತ್ತೆ, ಎತ್ಕೊಂಡು ಇಳಿಯೋದೇ ಇಲ್ಲ, ಒಂಚೂರು ಇಳಿಯಲ್ಲ. ಇಳಿಸಿದ ತಕ್ಷಣ ಕೋತಿ ಮರಿ ಹತ್ತು ಕೂತ್ಕೊಂಡಂಗೆ ಅಂತ 2 ಕಾಲು ಹಾಕ್ಕೊಂಡು ಕೈನು ಎಗ್ಲಿ ಹಿಂಗೆ ಕತ್ತಿಗೆ ಹಿಡ್ಕೊಬಿಟ್ಟು ಕೂತ್ಕೊಬಿಟ್ಟಿರ್ತಾಳೆ, ನಡೆಯಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನನ್ನ ಮಗ ಅಂತೂ ನಡೆಯೋನು, ಅವನು ಎಷ್ಟು ದೂರ ನಡೆಸಿದ್ರು ನಡೆಯೋನು. ಪಾಪ ನಾವೇ ಎತ್ಕೊತಿದ್ವಿ, ಅಯ್ಯೋ ಎಷ್ಟು ನಡೆದವನೇ, ಕಾಲು ನೋವು ಬರುತ್ತೆ ಅಂದ್ಬಿಟ್ಟು ಎತ್ಕೊತಾ ಇದ್ವಿ. ಇನ್ನು ನನ್ನ ಮಗಳಂತೂ ನಡೆಯೋದೇ ಇಲ್ಲ ಆ ಥರ. ಹಾಗಾಗಿ ಇವಾಗ ಬಂದೆ, ಫುಲ್ಲು ಸೆಕೆ ಬರ್ತಾನೆ ಹೊರಗೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇವತ್ತು ಬಂದು ಗುರುವಾರ ಆಗಿರೋದ್ರಿಂದ ಇನ್ನು ಏನು ಕೆಲಸನೂ ಮಾಡಿಲ್ಲ ಇವತ್ತು. ನೋಡಿ ಇವೆಲ್ಲ ಮೇಡಮ್ ಹೇಗೆ ಇಳಿಯುತ್ತೆ ನೋಡಿ. ಲೇಸ್ ಏನು ಬರ್ತಿದ್ರೆ ನಾನು ಕೊಡ್ಸಲ್ಲ ಅಂದರೆ ಬೇಕ್ರಿ ನೋಡಿಬಿಟ್ಟು, ಅಂದರೆ ಸಂತೂರ್ ಫ್ರೆಂಡು ಬೇಕ್ರಿ ಅದು, ಯಾವಾಗಲೂ ಅಲ್ಲಿ ಹೋಗ್ತಾ ಇರ್ತೀವಲ್ಲ, ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಮಾ ಲೇಸ್ ಅಂದ್ಬಿಟ್ಟು ಏನು ಆಡ್ತಾವಳೆ ಸುಬ್ಬಕ್ಕ. ಕೊಡ್ಸೋರ್ಗೂ ಬಿಟ್ಟಿಲ್ಲ, ನಾನು ಕೊಡ್ಸಲ್ಲ ಅಂದ್ರು. ಬೇಡ ಸಾಕು. ಹಾಗಾಗಿ ಹೋಗಲಿ ಅಂತ ಲೇಸ್ ಕೊಡ್ಸ್ಕೊಂಬಂದೆ. ಇನ್ನೇನು ಮಾಡೋದು, ಅಳ್ತಾಳಲ್ಲ ಅಂತ ಅಂದ್ಬಿಟ್ಟು. ಎಷ್ಟು ಹಠ ಮಾಡ್ಕೊಂಡು ಅಳ್ತಾ ಇದ್ಲು ಗೊತ್ತಾ. ಇಳಿತಾವಳೆ, ಅದಕ್ಕೆ ಮಾತ್ರ ಇಳಿತಾಳೆ ಸುಬ್ಬಕ್ಕ. ನಮ್ಮ ಚುಬ್ಬಕ್ಕ ಇದು ಅಂದರೂ ಬಲ್ಲೇ ಕಾಟ ಕೊಡ್ತಾಳೆ ಫ್ರೆಂಡ್ಸ್, ಆಚೆ ಕರ್ಕೊಂಡೋದ್ರೆ. ಆಯ್ತಾ ಬೋಲ ಆಯ್ತಾ ನೋಡಿ ಎಷ್ಟು ಕಾಟ ಕೊಡ್ತಾಳೆ. ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಆಫ್ಟರ್ ಸೋ ಮೆನಿ ಡೇಸ್. ಇವಾಗ ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ. ಒಂದು ಮದುವೆ ಇದೆ, ನಾನು ಆಲ್ಮೋಸ್ಟ್ ಜಾಸ್ತಿ ಹಾಕಲ್ಲ, ಒಂದು 6 ಮಂತ್ಸು ಇಲ್ಲ ವರ್ಷಕ್ಕೆ ಒಂದ್ಸತಿನೋ ಆ ಥರ ಹಾಕ್ತೀನಿ ಅಷ್ಟೇ ಹೇರ್ ಕಲರ್ನ. ಇವಾಗ ವೈಟ್ ಹೇರ್ಸ್ ತುಂಬ ಆಗೋಗಿತ್ತು ನನಗೆ. ಮೇಲ್ಗಡೆ ಎಲ್ಲ ಅಷ್ಟೇನು ವೈಟ್ ಹೇರ್ಸ್ ಯಾವುದೂ ಇಲ್ಲ, ಒಳಗಡೆ ಈ ಥರ ಏನಾನ ಬಾಂಗ್ ತೆಗ್ದಾಗ ಈ ಸೈಡ್ ಕ್ರಾಫು ಇಲ್ಲ ಸ್ಟೈಲಾಗಿ ಏನಾನ ಹಿಂಗೆ ಎತ್ತಿ ಇಲ್ಲೂ ಏರ್ಸ್ ಬಿಟ್ಟೆ ಅಂದರೆ ಇಲ್ಲೆಲ್ಲ ವೈಟ್ ಹೇರ್ಸ್ ಮಧ್ಯದಲ್ಲಿ ಒಳಗಡೆ ಕಾಣಿಸುತ್ತೆ. ಹಾಗಾಗಿ ಇವಾಗ ಹೇರ್ ಕಲರ್ ಮೆಹಂದಿ ಹಾಕೊಳ್ಳೋಣ ಅಂದ್ಕೊಂಡೆ. ಮೆಹಂದಿ ಬೆಳಗ್ಗೆ ಹಾಕ್ಕೊಂಡ್ರೆ ಸಾಯಂಕಾಲದವರೆಗೂ ಇರಬೇಕು, ಅದು ಒಣಗೋ ಅಷ್ಟೊತ್ತಿಗೆ. ಚಿನ್ನಿ ಅದು ಒಣಗೋವರೆಗೂ ಸಾಯಂಕಾಲದವರೆಗೂ ಇರಬೇಕು. ಹಾಗಾಗಿ ನನ್ನ ಮಗಳ ಹತ್ರ ಅದಾಗದೇ ಇರೋ ಕೆಲಸ ಅಂದ್ಬಿಟ್ಟು ಇವಾಗ 1/2 ಅವರ್ ಅವಳು ಮಲ್ಕೊತಾಳಲ್ಲ, ಇಲ್ಲ 1 ಅವರ್ 1 ಅವರ್ ಅವಳಿಗೆ ಮಲಗಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದರೆ ಅಷ್ಟೊತ್ತಿಗೆ ಹೇರ್ ಕಲರ್ ಆಗಿರುತ್ತೆ. ಹಾಗಾಗಿ ನಾನು ಬ್ಲ್ಯಾಕ್ ಬ್ರೌನ್ ತೊಗೊಂಡು ಹಾಕ್ಕೊಳ್ಳೋದು. ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಹೇರ್ ಕಲರ್ನ. ಏನು ಕೆಲಸನೂ ಮಾಡಿಲ್ಲ. ಇವಾಗ ಅಜ್ಜಿ ಬಂದಿದ್ದರು, ಮಾತಾಡ್ಕೊಂಡು ಕುಂತಿದ್ದೆ. ಹಾಗೆ ನೋಡಿ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಈ ಥರ ಆಗಿದೆ ನನ್ನ ಕೈ. ಬೆರಳೆಲ್ಲ ಇನ್ನು ಇಲ್ಲೂ ಎಲ್ಲ ಆಗೋಗ್ಬಿಡುತ್ತೆ ಹಂಗೆ ನೋಡಿ, ಕೈ ಹತ್ರ ಎಲ್ಲ. ಈ ಕೈ ಇಲ್ಲಿ ಸ್ವಲ್ಪ ಆಗಿದೆ ಅಷ್ಟೇ.
ಇನ್ನು ಈಗ ಹೇರ್ ಕಲರ್ ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡ್ರೆ ಫುಲ್ಲು ನನ್ನ ಏರ್ಸು ಫಸ್ಟೇ ಕೆಂಚು. ಇನ್ನು ಅದು ಹಾಕ್ಕೊಂಬಿಟ್ರು ಅಂತೂ ಇದ್ದಿದ್ದು ಬೇಡ. ಆವಾಗ ಮಂಜು ಅಕ್ಕನ ಮದುವೆಲಿ ಹಂಗೆ ಆಗಿದ್ದು. ಹೇರ್ ಕಲರ್ ಹಾಕೊಂಬಿಟ್ಟು ಫೋಟೋದಲ್ಲಿ ಅವರು ಫೋಟೋ ಹಿಡಿಯೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಹೊರಗಡೆ. ಫುಲ್ಲು ನನ್ನ ಹೇರ್ ಕಲರ್ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಹಂಗಾಗಿತ್ತು ಹೇರ್ ಕಲರು. ಆವಾಗೇ ಬಿಟ್ಬಿಟ್ಟೆ ನಾನು ಮೆಹಂದಿ ಕಲರ್ ಹಾಕೋದು. ಇನ್ನು ಮೆಹಂದಿ ಬ್ಲ್ಯಾಕ್ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದರೆ ಇದಾಗುತ್ತೆ, ಫುಲ್ಲು ಬ್ಲ್ಯಾಕು ಒಂಥರ ನನಗೆ ಅದು ಇಷ್ಟನೇ ಆಗಲ್ಲ. ಫುಲ್ಲು ಬ್ಲ್ಯಾಕು ನನಗೊಂಥರ ನ್ಯಾಚುರಲ್ ಆಗಿರಬೇಕು. ಇವಾಗ ನನ್ನ ಹೇರ್ಸ್ ಯಾವ ಕಲರ್ ಇದೆ ಆ ಕಲರೇ ಹಾಕ್ಕೊಂಡಿದ್ದೀನಿ ನಾನು. ನನಗೆ ಫುಲ್ಲು ಬ್ಲ್ಯಾಕು ಅಲ್ಲ, ಈ ಕಡೆ ಬ್ರೌನು ಅಲ್ಲ, ಒಂಥರ ಸ್ವಲ್ಪ ಬ್ಲ್ಯಾಕ್ ಬ್ರೌನ್ ಎರಡೂ ಮಿಕ್ಸ್ ಆಗಿರೋ ಥರ ನನ್ನ ಹೇರ್ಸು. ಹಾಗಾಗಿ ಆ ಕಲರ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನೇನು ಯಾವಾಗಲೂ ಹಾಕ್ಕೊಳ್ಳಲ್ಲ, ವರ್ಷಕ್ಕೊಂದು ಸತಿನೋ ಆ ಥರ ಹಾಕ್ಕೊಳ್ಳೋದು. ನಮ್ಮ ಪಾಪು ಹುಟ್ಟಿದ್ಮೇಲೆ ಇದು 2ನೇ ಸತಿ ಏನೋ ಅಷ್ಟೇ ಹಾಕ್ಕೊಂಡಿರೋದು. ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ. ಇನ್ನು ಆಮೇಲೆ ಅವಳಿಗೆ ಮಲಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರಬೇಕು. ಹೇಗೆ ಮಾಡಿದಾಳು ನೋಡಿ ಆಟ ಸಾಮಾನು ಅಂದ್ಬಿಟ್ಟು ಮನೆ ಎಲ್ಲ ಎಳ್ಕೊಂಡು ಪಳ್ಕೊಂಡು ಅಲ್ಲೋಡಿ ಚೆಲ್ಕೊಂಡು ಆ ಟಿಶ್ಯೂ ತೊಗೊಂಡೆಲ್ಲ ಒರೆಸ್ಕೊಂಡಲ್ಲೋಡಿ ವೆಟ್ ವೈಪ್ಸಲ್ಲಿ ಹೇಗೆ ಒರೆಸ್ಕೊಂಡು ಎಳ್ಕೊಂಡು ಎಲ್ಲ ಮಾಡ್ಕೊಂಡು ಕುಂತಿದ್ದಾಳೆ ಗಬಕ್ಕ. ಚಿನ್ನೆ ಅಜ್ಜು ಕರೆ ನೋಡಿ, ಅವಳು ಚೇರ್ನ ಒರೆಸ್ಕೊತಾಳೆ. ಅಲ್ಲಿ ಗಲೀಜು ಮಾಡೋದು ಆಮೇಲೆ ಒರೆಸೋದು ನಾನೇ, ಅದು ಒರೆಸು ಅಂತ ಹೇಳ್ಬಿಟ್ಟು ಕೊಟ್ಟೆ. ಅಮ್ಮ ಮೊನ್ನೆ ಎಲ್ಲ ಎಷ್ಟು ನೀಟಾಗಿ ಒರೆಸಿ ತೊಳೆದಿಕ್ಕಿದ್ದೀನಿ. ಒಂದು ದಿನಕ್ಕೆ ಹೆಂಗೆ ಮಾಡಿದಾಳೆ ನೋಡಿ, ಕೈಯಲ್ಲಿರೋದೆಲ್ಲ ಗಲೀಜು ಅದರಲ್ಲೇ ಇದೆ. ಏನು ಗೊತ್ತಾ, ಏನಾದರೂ ತಿಂತಾಳ ತೊಗೊಂಡೋಗಿ ಎಲ್ಲ ಅದೇ ಕೈಯಲ್ಲಿ ಮುಟ್ಟೋದು ಎಲ್ಲ ಆ ಥರ ಮಾಡಿ ಹೀಗಾಗಿದೆ ಚೇರ್ ಕತೆ, ಒಂದು ಚೇರಿನ ಕತೆ. ಆದರೂ ಈ ಮಕ್ಕಳು ಇರೋ ಮನೇಲಿ ಲೈಟ್ ಕಲರ್ಸ್ದು ಯಾವುದು ಏನು ತರಬಾರ್ದು. ಇನ್ನು ನಮ್ಮ ನೆಲನೋ ವೈಟ್ ಟೈಲ್ಸು ಏನೋ ಒಂಚೂರು ಚೆಲ್ಲಿದ್ರೂ ಹೆಂಗೆ ಕಾಣಿಸುತ್ತೆ ಅಂದರೆ ಒಂಥರ ಗಲೀಜಾಗಿ ಕಾಣಿಸುತ್ತೆ. ಹಾಗಾಗಿ ಇನ್ನು ಇವಳು ಮಲ್ಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ನಾನು ಒಂದು ಕಡೆಯಿಂದ ಎತ್ಕೊಂಬರ್ತಿದ್ರೆ ಒಂದು ಕಡೆಯಿಂದ ಹಂಡ್ಕೊಂಬರ್ತಾ ಇರ್ತಾಳೆ. ಸೊ ಹಾಗಾಗಿ ಇವಳು ಮಲಗಿಸ್ಬಿಟ್ಟು ಆಮೇಲೆ ನಾನು ಬೇಗ ಬೇಗ ಗುಡಿಸಿ ಒರೆಸಿ ಸ್ನಾನಕ್ಕೆ ಹೋಗ್ತೀನಿ. ಇವತ್ತಂತೂ ಏನು ಕೆಲಸನೂ ಇಲ್ಲ, ಫ್ರೀ. ಅಡುಗೆ ಮಾಡಬೇಕಾದ್ರೆ ನೋಡೋಣ, ಸಂತೂರು ಬರ್ತೀನಿ ಅಂದರೆ ಅಡುಗೆ ಮಾಡ್ತೀನಿ, ಇಲ್ಲ ರೈಸ್ ಇದೆ. ಮಾರ್ನಿಂಗ್ ಪುಳಿಯೋಗರೆ ಮಾಡಿದ್ದೆ, ಅದೇ ರೈಸ್ ಇದೆ, ಗೊಜ್ಜಿದೆ, ಪಾಪಕ್ಕೆ ತಿಂತೀನಿ. ನಾನು ಏನು ತಿನ್ನಲ್ಲ. ಕರ್ಬೂಜ ಇದೆ, ಅದನ್ನೇ ಸ್ವಲ್ಪ ಪಾನಕ ಮಾಡ್ಕೊಂಡು ಕುಡಿಬಿಡೋಣ. ಹೇಗಿದ್ರು ಬಿಸಿಲಲ್ಲ, ಇವಾಗ ಊಟನೇ ಸೇರಲ್ಲ. ಟಿಫನ್ ಮಾಡಿದ್ರೆ ಊಟ ಇರಲ್ಲ, ಊಟ ಮಾಡ್ತೀನಿ ಅಂದರೆ ಟಿಫನ್ ಮಾಡೋಕ್ಕಾಗಲ್ಲ. ಆ ಥರ ಎರಡೂ ಒಂದೇ ಆಗೋಗಿರುತ್ತೆ, ಲಂಚು ಬ್ರಂಚು ಆ ಥರ. ಈಗ ಯಾಕೆ ಮೀಶೋಯಿಂದ ಪಾರ್ಸಲ್ ಬಂದಿದೆ. ಏನಂದರೆ ನನ್ನ ಮಗುಗೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಚೆನ್ನಾಗಿತ್ತು ಅಂತ. ಅವನಂತೂ ವೈಟ್ ಗಿಡದಕ್ಕೂ ಅದಕ್ಕೂ ಮಸ್ತಾಗಿ ತೊಗೊಂಡಿದೆ. ಸೆಕೆಗೆ ಇವಾಗ ಈ ಥರದ್ದೇ ಚೆಂದ. ಭಾನುವಾರ ಮದುವೆಗೆ ಇದನ್ನೇ ಹಾಕೊಂಡೋಗೋದು. ಚೆನ್ನಾಗಿದೆ, ಫುಲ್ಲು ಕಾಟನ್. ನೆಂದೋಗ್ಬಿಟ್ಟಿದೆ ಆಗಲೇ, ತಣ್ಣಗೆ ಯಾರೋ ಹಾಕೊಂಡಂಗೆ ಅವಳು ತಣ್ಣಗೆ ಅನಿಸ್ತಿದೆ. ಎಲಾಸ್ಟಿಕ್, ಇದು ಕೆಳಗಡೆ ಎಲಾಸ್ಟಿಕ್ ಇದೆ ನೋಡಿ. ಇದು ಟಾಪು, ಇದು ಸೌಂಡ್ ಕಮ್ಮಿ ಕೊಡಿ ಒಂದು ನಿಮಿಷ. ಇದು ಬ್ಯಾಕು ಬಟನ್ ಇರುತ್ತೆ. ಪ್ಯಾಂಟ್ ಚೆನ್ನಾಗಿದೆ, ಪ್ಯಾಂಟ್ ಪ್ಲಾಜೋ ಥರ ಇದೆ. ಅಲ್ಲಿ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ದೊಡ್ಡದೇ ತರಿಸಿದ್ದೀನಿ ಸೈಜು, ನೀರಿಗೆ ಹಾಕಿದ್ಮೇಲೆ ಸಿಂಕ್ ಆಗುತ್ತೆ ಅಂತ. ಚೆನ್ನಾಗಿದೆ ಅಲ್ಲ. ಸೆಟ್ 200 ಇದು. ನೋಡಬೇಕು ವಾಶ್ ಮಾಡಿದ್ಮೇಲೆ ಕಲರ್ ಗಿಲ್ಲರ್ ಹೋದರೆ. ಇನ್ನು ನಮ್ಮ ಪಾಪುನೂ ಸಹ ಮಲಗಿದ್ಲು. ನಾನು ಹೋಗಿ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಇನ್ನು ಹಾಗೆ ಸಂತೋರ್ ಸಹ ಬಂದಿದ್ರಲ್ಲ, ಇನ್ನು ಸರಿ ಅಂತ ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಂಬರೋಣ. ಅವಳನ್ನ ಬಿಟ್ಬಿಟ್ಟು ಅಂದ್ಬಿಟ್ಟು ಹೋಗಿದ್ದೆ. ಇನ್ನು ಐಬ್ರೋ ಮಾಡಿಸ್ಕೊಂಬಂದ್ರಂತೂ ನನಗಂತೂ ಫುಲ್ಲು ರ್ಯಾಷಸ್ ಆಗೋಗ್ಬಿಟ್ಟಿರುತ್ತೆ. ಪ್ರತಿ ಸರಿನೂ ಹೀಗೆ ಆಗುತ್ತೆ ಐಬ್ರೋ ಮಾಡಿಸ್ಕೊಂಬಂದಾಗ, ಫುಲ್ಲು ರ್ಯಾಷಸ್ಸು, ಫುಲ್ಲು ಪಿಂಪಲ್ಸು. ಇನ್ನು ಹಾಗೆ ಅಲ್ಲಿಂದ ಬಂದ ಮೇಲೆ ಇನ್ನು ಮಲಗಿರೋರೆಲ್ಲ ಎದ್ರು. ಇನ್ನು ನನ್ನ ಮಗನೂ ಸಹ ಅಷ್ಟೊತ್ತಿಗೆ ಸ್ಕೂಲಿಂದ ಬಂದ. ಇನ್ನು ಹಾಗೆ ಕರ್ಬೂಜ ಇತ್ತಲ್ಲ, ಹಾಗಾಗಿ ಕರ್ಬೂಜ ಮತ್ತು ಪಾನಕ ಮಾಡೋಣ, ಅದ್ರ ಜೊತೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಎರಡೂ ಮಾಡ್ತಾಯಿದ್ದೆ. ಇನ್ನು ಇವಾಗ ತುಂಬ ಹೀಟ್ ಆಗಿರೋದ್ರಿಂದ, ಬಿಸಿಲು ಇರೋದ್ರಿಂದ ದೇಹಕ್ಕೆ ತಂಪು ಅಂತ ಹೇಳ್ಬಿಟ್ಟು ಇವೆರಡನ್ನ ಮಾಡಿದ್ದೆ. ಇನ್ನು ನನ್ನ ಮಗ ಅಂತೂ ಕುಡಿಲೂ ಇಲ್ಲ ತಿನ್ನಲೂ ಇಲ್ಲ. ಅವನು
ಏನೋ ಅವನಿಗೆ ಪಾನಕ ಈ ಕೋಸಂಬರಿ ಅಂದರೆ ಅಷ್ಟು ಇಷ್ಟನೇ ಆಗಲ್ಲ. ಇನ್ನು ಸರಿ ಅಂದ್ಬಿಟ್ಟು ಹಾಗೆ ಹಾಲು ಸಹ ಕಾಯೋಕ್ಕೆ ಇಕ್ಕಿದ್ದೆ. ಇನ್ನು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೀ ಮಾಡಿಕೊಂಡೆ. ಇನ್ನು ನಾನು ಸಹ ಟೀಗೆ ಇಕ್ಬಿಟ್ಟು ಹಾಗೆ ಸ್ವಲ್ಪ ಇವತ್ತು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಅಡುಗೆಗೆ ಪಾಲಕ್ ಆಲೂ ಕರಿ ಮಾಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನೆಲ್ಲ ಬಿಡಿಸಿ ಎತ್ತಿಕ್ಕೊತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ಟೀನೂ ಸಹ ಮುಗ್ದಿತ್ತು. ಇನ್ನು ಸಂತೋರು ಸಹ ಬಂದರು, ಹೊರಗೆ ಹೋಗಿದ್ರು ಅವರು ಬಂದರು. ಇನ್ನು ಬಂದಮೇಲೆ ಹಾಗೆ ಅವ್ರಿಗೂ ಸ್ವಲ್ಪ ಟೀನ ಕೊಟ್ಟು ನನ್ನ ಮಗಳ ಜೊತೆ ಹಾಗೆ ಅವಳು ಆಟಾಡ್ತಾ ಇದ್ಲು. ನೋಡಿ ಆ ಕಾರ್ನರಲ್ಲಿ ಹೋಗ್ಬಿಟ್ಟು ಹೇಗೆ ಆಟಾಡ್ತಾಳೆ. ಅಲ್ಲಿ ಹೋಗಿ ಬಚ್ಚಿಕೊಂಡು ಅಲ್ಲಿಂದ ಬ್ಯಾ ಅಂದ್ಬಿಟ್ಟು ನಮ್ಗೆ ಎದುರಿಸ್ತಾ ಇರೋದು. ಆ ಥರ ಆಟಾಡ್ತಾ ಇದ್ಲು. ನಾವು ಹಾಗೆ ಅವಳು ಆಟಾಡೋದನ್ನು ನೋಡಿಕೊಂಡು ಮಾತಾಡಿಕೊಂಡು ಕುಂತಿದ್ವಿ. ಇನ್ನು ಹಾಗೆ ನಾನು ಸಹ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಟಿ ವಿಲಿ ಸಾಂಗ್ಸ್ ಹಾಕಿದ್ವಿ, ಅದನ್ನು ಸಹ ನೋಡಿಕೊಂಡು ಇನ್ನು ಅಡುಗೆಗೆ ಹಾಗೆ ರೆಡಿ ಮಾಡ್ಕೊತಿದ್ದೆ. ಬೆಳ್ಳುಳ್ಳಿ ಎಲ್ಲ ಸುಲ್ಕೊತಾ ಇದ್ದೆ. ಇನ್ನು ಅವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಇದ್ದಿದ್ದು. ಆಮೇಲೆ ಸಂತೋರು ಬೇಡ ಪಾಲಕ್ ಆಲೂ ಮಾಡು ಅಂತ ಅಂದರು. ಹಾಗಾಗಿ ಪಾಲಕ್ ಆಲೂನೇ ಮಾಡಿದ್ದೆ. ಇನ್ನು ಹಾಗೆ ಈ ರೆಸಿಪಿನ ಸಹ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಾಲಕ್ನ ಬಿಡಿಸಿಕೊಂಡು ಇನ್ನು ಹಾಗೆ ನೀರಲ್ಲಿ ನೀಟಾಗಿ ತೊಳ್ಕೊಂಡು ಅದನ್ನು ಬೇಯೋಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಪಾಲಕಲ್ಲಿ ಬರೀ ಸೊಪ್ಪನ್ನ ಮಾತ್ರ ತೊಗೊಂಡಿದ್ದೀನಿ. ಇನ್ನು ಕಡ್ಡಿಗಳನ್ನೆಲ್ಲ ನಾನು ಯೂಸ್ ಮಾಡಲ್ಲ, ಅದು ಸ್ವಲ್ಪ ನಾರು ಥರ ಇರುತ್ತೆ. ಹಾಗಾಗಿ ಬರೀ ಸೊಪ್ಪನ್ನ ಮಾತ್ರ ತೊಳ್ಕೊಂಡು ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋದು, ಅದು ನಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ. ಒಂದು 5 ನಿಮಿಷ ನಾವು ಅದನ್ನು ಬೇಯಿಸ್ಕೊಂಡ್ರೆ ಸಾಕು, ಬೆಂದುಬಿಡುತ್ತೆ ಬೇಗ ಪಾಲಕ್ ಸೊಪ್ಪು. ಹಾಗೆ ಅದು ಬೆಂದ ಮೇಲೆ ಅದನ್ನು ಇನ್ನೂ ಒಂದು ಬೌಲಲ್ಲಿ ತಣ್ಣೀರು ಇಕ್ಕೊಂಡು ಅದಕ್ಕೆ ಬೆಂದಿರೋ ಸೊಪ್ಪೆಲ್ಲ ತಣ್ಣೀರಿಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋಲ್ಲ, ಒಂಥರ ಬ್ಲ್ಯಾಕ್ ಥರ ಆಗೋಲ್ಲ. ಇದು ಗ್ರೇವಿ ಮಾಡಿದಾಗ ಗ್ರೀನಾಗೇ ಇರುತ್ತೆ. ಹಾಗಾಗಿ ಈ ಥರ ಇನ್ನೊಂದು ತಣ್ಣಗಿರೋ ನೀರಿಗೆ ಬೆಂದಿರೋ ಅಂಥ ಸೊಪ್ಪನ್ನ ಹಾಕಿ ತಿಕ್ತಾಯಿದ್ದೀನಿ. ಇನ್ನು ಅದು ಅಷ್ಟು ಎಲ್ಲ ತಣ್ಣಗಾಗಲಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಹಾಗೆ ಸೈಡಲ್ಲಿ ಇಟ್ಟಿದ್ದೆ. ಇನ್ನು ಅಷ್ಟೊತ್ತಿಗೆಲ್ಲ ಬೇಯೋ ಅಷ್ಟೊತ್ತಿಗೆ ಬಜ್ಜಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಮೆಣಸಿನ್ಕಾಯಿ ಇದ್ದಿದ್ದರಿಂದ ಸಂತೂರು ಸ್ವಲ್ಪ ಬಜ್ಜಿ ಮಾಡು ಅಂತ ಅಂದರು. ಹಾಗಾಗಿ ಬಜ್ಜಿನೂ ಸಹ ಮಾಡ್ಕೊತಾ ಇದ್ದೆ ಪಕ್ಕದಲ್ಲೇ. ಇನ್ನು ಮೆಣಸಿನ್ಕಾಯಿ ಬಜ್ಜಿ ನನ್ನ ಮಕ್ಕಳು ತಿನ್ನಲ್ಲ, ಬರೀ ನಾವಿಬ್ಬರೇ ತಿಂದಿದ್ದು. ಆದರೆ ನನ್ನ ಮಗ ಅವತ್ತೇ ತಿನ್ನಲ್ಲ ಅಂದಿದ್ದ ದಿನವೇ ತಿಂದಿರ್ತಾನವನು. ಆವತ್ತು ಮೆಣಸಿನ್ಕಾಯಿ ಬಜ್ಜಿ ಮಲ್ಕೊಬಿಟ್ಟಿದ್ದ ಅವನು. ಈವ್ನಿಂಗಲ್ಲ ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಂಬಿಟ್ಟಿದ್ದ. ಹಾಗಾಗಿ ಎದ್ದ ಮೇಲೆ ಆಲೂಗೆಡ್ಡೆ ಕೇಳ್ದ. ಇಲ್ಲ ಕಣೋ ಆಲೂಗೆಡ್ಡೆ ಮಾಡಿಲ್ಲ ಅಂತ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿನೇ ತಿಂದ. ನನ್ನ ಮಗಳು ಏನು ತಿನ್ನಲ್ಲ ಅವಳು, ಹಾಗಾಗಿ ಏನು ಮಾಡಿರಲಿಲ್ಲ. ಇನ್ನು ನಾವು ಸಹ ಮೆಣಸಿನ್ಕಾಯಿ ಬಜ್ಜಿನ ಹಾಕ್ಕೊಂಡು ಸ್ವಲ್ಪ ಹಾಗೆ ತಿಂದ್ಕೊಂಡು ಇನ್ನು ನಾನು ಬಜ್ಜಿ ಎಲ್ಲ ಮಾಡಿ ಮುಗಿಸಿ ಹಾಗೆ ಸ್ವಲ್ಪ ತಿಂದು ಕೂರೋ ಅಷ್ಟೊತ್ತಿಗೆ 7:30 ಆಗೇ ಹೋಯಿತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ಹಿಂದೆನೇ ಅಡುಗೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಇನ್ನಂತೂ ಇದು ಗ್ರೇವಿ ಅಂತೂ ವೆರಿ ಸಿಂಪಲ್ ಗ್ರೇವಿ, ಎಷ್ಟು ಬೇಗ ಮಾಡ್ಕೋಬೋದು ಅಂದರೆ. ಇನ್ನು ನೋಡಿ ಪಾಲಕ್ ಒಂದು ಬೇಯಿಸಿ ರೆಡಿ ಮಾಡಿಕೊಂಡ್ರೆ ಇನ್ನು ನಾನು ಹಾಗೆ ರುಬ್ತಾ ಹಾಗೆ ಅಡುಗೆ ಮಾಡ್ಕೊತೀನಿ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಒಂದು 3, ಇನ್ನು ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಚಕ್ಕೆ, ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಇನ್ನು ಮರಾಠಿ ಮೊಗ್ಗು, ಅನಾನಸ್ ಹೂವು ಅಂತಾರಲ್ಲ ಅದನ್ನು, ಏನು ಪಲಾವ್ಗೆ ಹಾಕ್ತಿಲ್ಲ ಸ್ವಲ್ಪ ಐಟಮ್ ಹಾಕ್ತೀವಲ್ಲ ಅದನ್ನೇ ಹಾಕ್ಕೊಂಡು ಇನ್ನು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ರಾ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇನ್ನು ಹಾಗೆ ಇನ್ನೂ ಒಂದು ಸೈಡು ಸಹ ಇನ್ನು ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಹ ಮತ್ತು ಅದೇ ಇದರಲ್ಲಿ ಅದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಇದನ್ನು ಸಹ ರೆಡಿ ಮಾಡ್ಕೊಂಡು ಹಾಗೆ ರುಬ್ಕೊತೀನಿ. ಇಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಅದು ಬೇರೆ ಥರ ಟೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ರುಬ್ಕೊಂಡು ಮಾಡ್ತೀನಿ. ಇದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೇಮ್ ನಾವು ಹೋಟೆಲಲ್ಲಿ ಹೇಗೆ ತಿಂತೀವಿ ಗ್ರೇವಿಗಳು ಹಾಗೆ ಬಂದಿರುತ್ತೆ, ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಹಾಗೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇನ್ನು ನಾನು ಇದಕ್ಕೇನು ಗೋಡಂಬಿ ಆಗಲಿ ಹಾಗೆ ಕಾಯಿ ಆಗಲಿ ಏನು ಯೂಸ್ ಮಾಡಲ್ಲ, ಗಟ್ಟಿಗೆ ಬರಬೇಕು ಅಂತ ಹೇಳ್ಬಿಟ್ಟು.
ನಾನು ಬರೀ ಏನು ಮಸಾಲ ಮಾಡಿರ್ತೀನಿ ಅದರಲ್ಲೇ ಗಟ್ಟಿಗೆ ಬರುತ್ತೆ. ಇನ್ನು ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ನಾವು ಪಾಲಕ್ ಇಕ್ಕಿರ್ತೀವಲ್ಲ ಅದನ್ನು ಸಹ ಎತ್ಕೊಂಡು ಆ ನೀರನ್ನೆಲ್ಲ ಸೋದಿಸ್ಕೊಂಡು ನೀರನ್ನೆಲ್ಲ ತೆಗೆದ್ಬಿಟ್ಟು ಬರೀ ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ರುಬ್ಕೊಂಡು ಇನ್ನು ಹಾಗೆ ಸ್ವಲ್ಪ ಮಾತ್ರ ನಾನು ಅದಕ್ಕೂ ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಮಾತ್ರ ತೆಗ್ದು ಹಾಕ್ಕೊಂಡಿದ್ದೆ ಅಷ್ಟೇ. ಇನ್ನಿದಕ್ಕೆ ನಾನು ಇನ್ನೇನು ಆ್ಯಡ್ ಮಾಡಲ್ಲ, ನನಗೆ ಇದ್ದೇ ಸಾಕು ಗಟ್ಟಿಗಿದೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಇನ್ನೇನು ಬೇರೆದೇನು ನಾನು ಗಟ್ಟಿ ಬರಲಿ ಗ್ರೇವಿ ಅಂದ್ಬಿಟ್ಟು ಏನೂ ಆ್ಯಡ್ ಮಾಡಿಲ್ಲ. ಇನ್ನು ಹಾಗೆ ಅದನ್ನು ಸ್ವಲ್ಪ ಬೇಯೋಕ್ಕೆ ಅಂತ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಇನ್ನು ಸ್ವಲ್ಪ ಅಚ್ಕಾರದ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 3 ಹಾಕಿದ್ದರಿಂದ ಸ್ವಲ್ಪ ಅಚ್ಕಾರದ ಪುಡಿನೂ ಸ್ವಲ್ಪ ಹಾಕ್ಕೊಂಡು ಇನ್ನು ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಗ್ರೇವಿನ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಇನ್ನು ಈ ರೀತಿ ಮಸಾಲಗಳೆಲ್ಲ ಮಾಡಿದಾಗ ಅದನ್ನು ಚೆನ್ನಾಗಿ ಕುದಿಸಿದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಇವಾಗೆಲ್ಲ ಮಿಕ್ಸ್ ಕೊಟ್ಕೊಂಡು ಇನ್ನು ಚೆನ್ನಾಗಿ ಕುದೀಲಿ ಅಂತ ಬಿಟ್ಬಿಡ್ತೀನಿ. ಇನ್ನು ಅದು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಬೇಬಿ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಬೇಕಿದ್ರೆ ನಾರ್ಮಲ್ ಆಲೂಗೆಡ್ಡೆನೂ ತೊಗೊಂಡು ಅದನ್ನು ಸಹ ಕಟ್ ಮಾಡಿ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕೋಬೋದು. ನಮ್ಮನೇಲಿ ಬೇಬಿ ಪೊಟ್ಯಾಟೊ ಇದ್ದಿದ್ದರಿಂದ ಅದು ಒಂಥರ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಅದನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಸಂತು ಅವ್ರಿಗೂ ಅದೇ ಇಷ್ಟ ಅಂತ ಅಂದ್ಬಿಟ್ಟು ಅವ್ರು ಈ ಬೇಬಿ ಪೊಟ್ಯಾಟೋಸ್ ಇದ್ದಿದ್ದರಿಂದನೇ ಆಲೂ ಪಾಲಕ್ಕೆ ಮಾಡು ಅಂತ ಅಂದಿದ್ದು. ಸೊ ಹಾಗಾಗಿ ಇದನ್ನೇ ಹಾಕ್ಕೊತಾ ಇದ್ದೀನಿ ಬೇಬಿ ಪೊಟ್ಯಾಟೋಸ್ನ. ಇನ್ನು ನೋಡಿ ಗ್ರೇವಿನೂ ಸಹ ಚೆನ್ನಾಗಿ ಕುದಿ ಈ ಥರ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಮೇಲೆ, ಆವಾಗ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಗಿರುತ್ತೆ ಅಂತ. ಕಲರು ಸಹ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇನ್ನು ಅದೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಮತ್ತೆ ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡು ಮತ್ತು ಇನ್ನು ಹಾಗೆ ನೀಟಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಇನ್ನು ಇದನ್ನು ಆಲೂಗೆಡ್ಡೆನೂ ಹಾಕಿ 1-2 ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು 1-2 ನಿಮಿಷ ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆಗೆಲ್ಲ ಮಸಾಲೆ ಹೋಗೋ ಥರ ಬೇಯಿಸ್ಕೊಂಡ್ರೆ ಇನ್ನು ಗ್ರೇವಿ ಅಂತೂ ರೆಡಿಯಾಗಿರುತ್ತೆ. ಇನ್ನು ಮಸ್ತಾಗಿರುತ್ತೆ. ನಾನು ಚಪಾತಿ ಮಾಡ್ಕೊಂಡಿದ್ದೆ, ಇನ್ನು ಅದಕ್ಕಂತೂ ಸಖತ್ತಾಗಿತ್ತು ಗ್ರೇವಿ. ಯಾವ ನಾನ್ ವೆಜ್ಜೂ ಸಹ ಕಮ್ಮಿನೇ ಈ ಥರ ಮಾಡ್ಕೊಂಡು ತಿಂದಾಗ ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಹಾಗೆ ನಾನು ಚಪಾತಿ ಜೊತೆ ಆಲೂ ಪಾಲಕ್ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟು ಸಹ ಚೆನ್ನಾಗಿದೆ ನೋಡಿ. ಇನ್ನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಇಬ್ಬರು ಆಟ ಆಡ್ತಾ ಇದ್ವಿ. ಓಪನ್ ಯುವರ್ ಮೌತ್, ಟ್ವಿಂಕಲ್ ಟ್ವಿಂಕಲ್ बोलो माँ, म्यूट करने जा, टीवी म्यूट करने जा, ट्विंकल बोल, ट्विंकल ट्विंकल लिटिल स्टार, how I wonder what you are. Three bags full. 1 2 3 बोला माँ. 1 2 3 4 5. Yay. 1 2 3 baby shark. बोलती था बेबी शार्क, बोला बेबी शार्क, बेबी शार्क. साउंड होना दे. बेबी शार्क बेबी छु. ये यादो यादो बोली छु. बस ಬ್ರೂನೋ ಭಯ ಇಕ್ಸ್ಬೇಕು ಸ್ವಲ್ಪ ಒಳಗೆ. ಬಾರಿ ಆಡ್ತಾಳೆ ಫ್ರೆಂಡ್ಸ್. ಇಲ್ಲ ಅಂದ್ರ ಯಾರು ಭಯ ಇಲ್ಲ. ಅಯ್ಯೋ का बजाला था बस होगी सर. मम्मी शर्ट तू कर उभा उभा इथं. shoulder knees and toes, knees and toes. Head, shoulder, knees and toes, knees and toes. Head, shoulder, knees and toes, knees and toes. Head,
shoulders, knees and toes, and eyes and mouth and nose. Hair.